ರೈತರ ದೆಹಲಿ ಚಲೋ ಹೋರಾಟ ತೀವ್ರಗೊಂಡಿದೆ. ನಿನ್ನೆ ರಾಷ್ಟ್ರ ರಾಜಧಾನಿ ದೆಹಲಿಗೆ ಪ್ರವೇಶಿಸೋದಕ್ಕೆ ಮಹಾಯುದ್ಧವೇ ನಡೆದಿದೆ. ಸದ್ಯ 10,000ಕ್ಕೂ ಹೆಚ್ಚು ರೈತರು ಹರಿಯಾಣದ ಗಡಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಎಂಥದ್ದೇ ಬ್ಯಾರಿಕೇಡ್ಗಳನ್ನು ಹಾಕಿರೋದಕ್ಕೂ ಧ್ವಂಸ ಮಾಡಿ ದೆಹಲಿಗೆ ನುಗ್ತೀವಿ ಅಂತ ಸವಾಲು ಹಾಕಿದ್ದಾರೆ. ಗಡಿಯಲ್ಲೇ ಬೀಡು ಬಿಟ್ಟಿರೋ ಸಹಸ್ರಾರು ರೈತರು, ಸಾಲು ಸಾಲಾಗಿ ನಿಂತಿರುವ ಟ್ರ್ಯಾಕ್ಟರ್ಗಳು, ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ, ಕಲ್ಲು ತೂರಾಟ. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮೋದಿ ಸರ್ಕಾರದ ವಿರುದ್ಧ ರೈತರು ದಂಗೆ ಎದ್ದಿದ್ದಾರೆ. ಸಾವಿರಾರು ರೈತರು ದಿಲ್ಲಿ ಚಲೋ ಕೈಗೊಂಡಿದ್ದಾರೆ. ಆದ್ರೆ ದೆಹಲಿ ಪ್ರವೇಶಕ್ಕೆ ಬಿಡದ ಪೊಲೀಸರು ಕಲ್ಲು ಮುಳ್ಳಿನ ಹಾದಿಯನ್ನ ನಿರ್ಮಿಸಿದ್ದಾರೆ. ಬೃಹತ್ ಸಿಮೆಂಟ್ ತಡೆಗೋಡೆಯನ್ನ ಕಟ್ಟಿದ್ದಾರೆ. ಜಲಫಿರಂಗಿ ಪ್ರಯೋಗಿಸಿದ್ದಾರೆ. ಪೊಲೀಸ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಭೇದಿಸಲು ರೈತರು ಯತ್ನಿಸಿದ್ದು ಈ ವೇಳೆ ಭಾರಿ ಚಟಾಪಟಿ ನಡೆದಿದೆ. ಪ್ರತಿಭಟನಾಕಾರರು, ಪೊಲೀಸರು ಸೇರಿ 60 ಮಂದಿಗೆ ಗಾಯ. ರಾತ್ರಿ ಇಡೀ ದೆಹಲಿ ಗಡಿ ಪ್ರದೇಶದಲ್ಲಿ ಬೀಡು ಬಿಟ್ಟ ರೈತರು, ಸೇನೆ, ಪೊಲೀಸರ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ವೇಳೆ ಕಲ್ಲು ತೂರಾಟದಲ್ಲಿ ರೈತರು, ಪೊಲೀಸರು ಸೇರಿದಂತೆ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಪಂಜಾಬ್, ಹರಿಯಾಣ ಗಡಿಯಲ್ಲಿ ದೆಹಲಿಯತ್ತ ರೈತರು ಹೋಗದಂತೆ ತಡೆಯಲಾಗಿದೆ. ಹೀಗಾಗಿ ಸಹಸ್ರಾರು ರೈತರು ದೆಹಲಿಗೆ ಹೊಂದಿಕೊಂಡಿರೋ ಹರಿಯಾಣ, ಪಂಜಾಬ್ ಗಡಿ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಠಿಕಾಣಿ ಹೂಡಿದ್ರು. ಅದರಲ್ಲೂ ಶಂಭು ಬಾರ್ಡರ್ ಬಳಿ 10,000ಕ್ಕೂ ಹೆಚ್ಚು ರೈತರು ಲಂಗರು ಹಾಕಿದ್ದಾರೆ. ನಿನ್ನೆ ರಾತ್ರಿ ತಾತ್ಕಾಲಿಕ ಕದನ ವಿರಾಮ ಘೋಷಿಸಿದ್ದ ರೈತರು ಇಂದು ಮತ್ತೆ ಸಮರ ಮುಂದುವರಿಸಲಿದ್ದಾರೆ. ಭದ್ರತೆಯನ್ನು ಮತ್ತಷ್ಟು ಬಿಗಿಗೊಳಿಸಿದ ದೆಹಲಿ ಪೊಲೀಸರು. ಹರಿಯಾಣದ 7 ಜಿಲ್ಲೆಗಳಲ್ಲಿ ಇಂಟರ್ನೆಟ್, SMS ಬಂದ್. ದೆಹಲಿಯ ಕೆಂಪುಕೋಟೆ ತಾತ್ಕಾಲಿಕವಾಗಿ ಬಂದ್. ದೆಹಲಿಗೆ ನುಗ್ಗೆ ತೀರ್ತೇವೆ ಅಂತ ರೈತರು ಶಪಥ ಮಾಡಿದ್ದಾರೆ. ಆದ್ರೆ ಇದನ್ನ ತಡೆಯಲು ದೆಹಲಿ ಪೊಲೀಸರು ಮತ್ತು ಅರೆಸೇನಾ ಪಡೆ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಗಡಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಜನ ಗುಂಪುಗೂಡುವುದನ್ನ ನಿರ್ಬಂಧಿಸಲಾಗಿದೆ. ತಾತ್ಕಾಲಿಕವಾಗಿ ಕೆಂಪುಕೋಟೆಗೆ ಸಾರ್ವಜನಿಕರ ಪ್ರವೇಶ ಬಂದ್ ಮಾಡಲಾಗಿದೆ. ಮತ್ತೊಂದೆಡೆ ಹರಿಯಾಣದ 7 ಜಿಲ್ಲೆಗಳಲ್ಲಿ ಫೆಬ್ರವರಿ 15ರವರೆಗೆ ಇಂಟರ್ನೆಟ್, SMS ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ರೈತರ ಜೊತೆ ಸಕ್ಸಸ್ ಆಗಲಿಲ್ವಾ ಕೇಂದ್ರದ ಮಾತುಕತೆ? 2020-21ರಲ್ಲಿನ ರೈತರ ಮೇಲಿನ ಕೇಸ್ಗಳನ್ನ ವಾಪಸ್ ಪಡೆಯುವುದು, ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಗ್ಯಾರಂಟಿ ನೀಡಲು ಕೇಂದ್ರ ಒಪ್ಪಿಗೆ ಎನ್ನಲಾಗಿದೆ. ಉಳಿದ ಬೇಡಿಕೆಗಳ ಈಡೇರಿಕೆಗೆ ಸಮಿತಿ ರಚಿಸುವುದಾಗಿ ಹೇಳಲಾಗಿದೆ. ರೈತ ಸಂಘಟನೆಗಳು ಮಾತುಕತೆ ನಡೆಸುವ ಭರವಸೆ ನಮಗಿದೆ. ಕೇಂದ್ರ ಕೃಷಿ ಸಚಿವ ಅರ್ಜುನ್ ಮುಂಡಾ, ಆಹಾರ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸಹಸ್ರಾರು ರೈತರು ಇನ್ನು ಪಂಜಾಬ್ ಮತ್ತು ಹರಿಯಾಣದ ಗಡಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಅಲ್ಲಿಂದ ದಾಟಿ ದೆಹಲಿ ಗಡಿ ಪ್ರವೇಶಿಸಿಲ್ಲ. ಎಂಥದ್ದೇ ಬ್ಯಾರಿಕೇಡ್ಗಳಾದ್ರೂ ಅರ್ಧ ಗಂಟೆಯಲ್ಲಿ ಧ್ವಂಸ ಮಾಡುವುದಾಗಿ ಎಚ್ಚರಿಕೆ ನೀಡಿರುವ ರೈತರು ಸಾವಿರ ಟ್ರ್ಯಾಕ್ಟರ್ಗಳೊಂದಿಗೆ ಇಂದು ಇಲ್ಲವೇ ನಾಳೆ ಹರಿಯಾಣದ ಶಂಭು ಬಾರ್ಡರ್ ಭೇದಿಸಿ ದೆಹಲಿ ಸಿಂಗೋ, ಟಿಕ್ರಿ ಗಡಿ ಪ್ರವೇಶಿಸಲು ಪ್ಲಾನ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.